ದೇವಾಲಯವೇ ದೇವರು, ಕಾಯಕವೇ ಕೈಲಾಸ. ಕೈದಾಳದ ಕಲಾಕೃತಿಗಳು ದೈವತ್ವದ ಪ್ರತೀಕ. ಕೈದಾಳ ಪ್ರದೇಶವು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಒಂದು ಉಜ್ವಲ ಉದಾಹರಣೆಯಾಗಿದೆ. 12ನೇ ಶತಮಾನದಲ್ಲಿ ಉಳಿಬಾಚಿದೇವ ಅವರಿಂದ ನಿಯೋಜಿಸಲ್ಪಟ್ಟ ಈ ಪ್ರಾಚೀನ ದೇವಾಲಯವು ಕೋಡಿ ರಾಮೇಶ್ವರ ಎಂದು ಪೂಜಿಸಲ್ಪಡುವ ಶಿವನ ಆರಾಧನೆಗೆ ಸಮರ್ಪಿತವಾಗಿದೆ ಹಾಗೂ ಒಂದು ಗುಪ್ತ ರತ್ನವಾಗಿದೆ. ಇನ್ನು ದೇವಾಲಯದ ಪವಿತ್ರ ಆವರಣಕ್ಕೆ ಕಾಲಿಡುತ್ತಿದ್ದಂತೆ ದೈವಿಕ ಶಕ್ತಿಯು ನಮ್ಮನ್ನು ಆವರಿಸುತ್ತಿತ್ತು, ಪ್ರಶಾಂತ ಮತ್ತು ನವಚೈತನ್ಯಪೂರ್ಣವಾದ ಅನುಭವ ನೀಡುತ್ತಿತ್ತು. ಒಳಗೆ ದೈತ್ಯ ಕಂಬಗಳು ಅದ್ಭುತ ವಾಸ್ತುಶಿಲ್ಪವನ್ನು ಪ್ರದರ್ಶಿಸುತ್ತಾ ಅದರ ಪದರಗಳ ರಚನೆ ಮತ್ತು ಏಕಾಂತ ಸ್ಥಳದೊಂದಿಗೆ ಈ ಶಿವಾಲಯವು ಇತಿಹಾಸ ಮರೆತು ಹೋದ ಅಧ್ಯಾಯದಂತೆ ಭಾಸವಾಗುತ್ತಿತ್ತು. ದೇವಾಲಯದ ಸಮೀಪ ಕೆರೆ ಇದ್ದು ನೀರು ಹೊಡೆದಾಗ ಕೋಡಿ ಬೀಳುವ ಕಾರಣಕ್ಕೆ ಕೋಡಿ ರಾಮೇಶ್ವರ ಎಂದು ಖ್ಯಾತಿ ಪಡೆಯಿತು. ಈ ಸ್ಥಳದಲ್ಲಿ ದೊರೆತ ಶಿಲಾಶಾಸನಗಳು ಸಿಂಕ್ರೆಟಿಕ್ ತತ್ವಶಾಸ್ತ್ರವನ್ನು ಸೂಚಿಸುತ್ತದೆ. ದೇವಾಲಯವನ್ನು ಸುಮಾರು ಕ್ರಿಸ್ತಶಕ 1150ರ ಕಾಲಕ್ಕೆ ಸೇರಿದೆ ಎಂದು ಸೂಚಿಸಲಾಗಿದೆ. ಈ ಅದ್ಭುತ ವಾಸ್ತುಶಿಲ್ಪಗಳ ಮಧ್ಯ ಈ ರಾಮೇಶ್ವರನು ನಿರಾಳವಾಗಿ ರಾರಾಜಿಸುತ್ತಾ ಪವಿತ್ರ ರತ್ನವಾಗಿ ನೋಡುತ್ತಿದ್ದನು. ಇದು ಕೈದಾಳದ ಆಧ್ಯಾತ್ಮಿಕ ಭೂದೃಶ್ಯದಲ್ಲಿ ಇತಿಹಾಸವಾದ ಒಂದು ಪವಿತ್ರ ರತ್ನದ ಒಂದು ಭಾಗ.